ಅವರು ಬೋರಲ್ಲ ಅಂದ್ರಮ್ಮ ಹೋಗಿ ಎಲ್ಲ ಸರಿಯಾಗೈತೆ ನಮ್ಮನ್ನೇನಿಲ್ಲ ಆಗ್ಲಲ್ಲ ನೀನು ಸೆಲೆಟಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಅಂತ ಹೇಳಿ ಬೈದರು. ನಾನು ಅದಕ್ಕೇನೆ ಅದೇ ಬಂದೆ. ಅಲ್ಲ ನಿನ್ನ ತಮ್ಮ ಅಂಬೋದೊಂದು ಈಟಾನ ಇಲ್ಲಾಗಲ್ಲ ಮರಯ್ಯ ನಿನಗೆ ಅಂತ ಹೇಳಿ ಬೈದರು. ನನ್ನ ಮಕ್ಕಳೇನು ಹೇಳ್ತಾರೆ ಕರ್ಕೊಂಬ ಇಲ್ಲಿ. ಅಲ್ಲ ಬಾಯಿ ತೋಡಿಸ್ರಿ ಇಲ್ಲಿಗೆ ತಂದು ಅಂತ ಹೇಳು. ಮನೆ ತಕ್ಕೆ ಅಲ್ಲ ನೀನು ಕಟ್ಟಬಾರ್ದು. ನಾವು ನಾಳೆಗೆ ಮಾಡ್ತೀವಿ. ನಾನು ಇಲ್ಲಿಗೆ ಮಾಡ್ತೀನಿ. ನಾನು ಮಾಡ್ತೀನಿ ಇಲ್ಲಿಗೆ. ನಾನು ನಾಳೆ ಹೊತ್ತು ಮನೆ ಕಟ್ತೀನಪ್ಪ. ಅವಾಗ ಏನೇನು ಹೆಚ್ಚು ಕಡಿಮೆ ಆದರೆ ಏನು ಪಾಡು? ನಾನು ಕಟ್ತೀನಿ. ನಾನು ಲಕ್ಷ ಬಂಡವಾಳಕ್ಕೆ ನಾನು ಕಟ್ತೀನಿ. ನೀನು ಒಬ್ಬನೇ ಎಲ್ಲ ಕಟ್ಟೋದು, ನಿನ್ನ ತಮ್ಮ ಒಬ್ಬನೇ ಎಲ್ಲ ಕಟ್ಟೋದು ನಾನು ಕಟ್ತೀನಿ. ನೋಡ್ರಿ ಇಲ್ಲೇ ಮಾಡ್ತಾ ಇರೋದು. ನನಗೆ ಪಂಚಾಯಿತಿಯಿಂದ ಪರಮೇಶ್ ಅವರು ಕಳಿಸಿದ್ರು. ಹೋಗಿ ಸರ್ ಅಲ್ಲೊಂದು ಸ್ವಲ್ಪ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ನೀನೇನು ತಲೆ ಕೆಡಿಸ್ಕೊಡಪ್ಪ. ಇಲ್ಲಿ ನೋಡಿಲಿ, ಯಾರು ನಿನಗೆ ಅಡ್ಡಿ ಮಾಡಿದ್ರು ನೀನು ತಲೆ ಕೆಡಿಸ್ಕೊಬೇಡ. ನಿನ್ನ ಪಾಡಿಗೆ ನೀನು ಮಾಡ್ತಾಯಿರು. ಯಾರಾದರೂ ಬಂದು ತಡೆದಿದ್ರೆ ಅಂದರೆ ನನಗೆ ಇನ್ಫಾರ್ಮ್ ಮಾಡಿ ಬಂದು ಎತ್ತಾಕೊಂಡು ಹೋಗ್ತೀನಿ. ಅಯ್ಯೋಯಪ್ಪ, ಪೊಲೀಸ್ನವ್ರು ಬಂದವ್ರಿ. ಪೊಲೀಸ್ನವ್ರು ಬಂದರು ಕಣಪ್ಪ. ಸರಿ ಆಯಿತು ಸರ್. ಪರಮೇಶ್ ಅಣ್ಣ ಹೇಳ್ತು, ನೀನೇನು ತಲೆ ಕೆಡಿಸ್ಕೊಡಪ್ಪ, ನಿನ್ನ ಪಾಡಿಗೆ ನಿನ್ನ ಕೆಲಸ ಏನಾಯ್ತು ಅದನ್ನು ಮಾಡ್ಕೊಂಡು ಹೋಗು ಅಂತೇಳಿ. ನನ್ನ ಪಾಡಿಗೆ ನಾನು ಯಾರು ಏನೇ ಹೇಳಿ ಸರ್, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಪೊಲೀಸ್ನವ್ರು ಬಂದಿರಂಗಿದ್ದಾರೆ ಯಾಕನ? ಅಲ್ಲ ಸರ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕು ಹೇಳಿ? ಅಲ್ಲ ಇಷ್ಟು ದೊಡ್ಡದು ಬೇಡ, ಸ್ವಲ್ಪ ಸಣ್ಣದು ಮಾಡ್ಕೆ ಅಂತ ಹೇಳ್ರಿ ಸರ್. ಸುಮ್ಮನೆ ಬಾವಿನೇ ತೋರಿಸಿದ್ರೆ ವಾಸಿಯಾಗಿತ್ತು. ಅಲ್ಲ ನಮ್ಮದು ಇತ್ಲಾಗೆ ನಾವು ಇತ್ಲಾಗ ಕಟ್ಕೊಂತೀವಿ. ನಾವು ಕಟ್ತೀವಿ. ಈಗ ಜಾಗ ಐತೆ ಅಂದಮೇಲೆ ಒಂದಲ್ಲ ಒಂದಿನ ಕಟ್ತೀವಿ ನಾವು. ಅದಕ್ಕಾಗಿನ ನನ್ನ ತಮ್ಮಗೆ ಹೇಳ್ತಿರೋದು. ನನ್ನ ತಮ್ಮನೇ ಬೇರೆ ಯಾರೂ ಅಲ್ಲ. ಅದಕ್ಕಾಗಿನ ಸುಮ್ಮನಿರಮ್ಮ, ಯಾತ ಮಾತಾಡಬೇಡ, ಸುಮ್ಮನಿರು. ಪೊಲೀಸ್ನವ್ರು ಬಂದ್ರೆ ಸುಮ್ಮನಿರು ಯಾತ ಮಾತಾಡಬೇಡ, ಸುಮ್ಮನಿರು. ನೋಡಪ್ಪ, ಪಂಚಾಯತಿಯಿಂದ ಪೊಲೀಸ್ನವರೇ ಕರ್ಸ್ಯವ್ರಿ. ಯಾರ್ಯಾಕ ಪೊಲೀಸ್ನವ್ರು ಕರ್ಕೊಂಬಂದಿರೋ? ಸಿದ್ಲಿಂಗನಿ ಅಲ್ಲೋ, ಸಿದ್ಲಿಂಗಲ್ಲ, ಪಂಚಾಯತಿಯಿಂದ ಪರ್ಮಿಷನ್ ಅಧ್ಯಕ್ಷರು ಕಳಿಸ್ಯವ್ರಿ. ಸಿದ್ಲಿಂಗಿಗೆ ನೋಡೋಕ್ಕೆ ನೋಡಿ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಕಳಿಸ್ಯವ್ರಿ ಅಂತೆ ಪೊಲೀಸ್ನವ್ರನ್ನ. ಸುಮ್ಮನಿರ್ತಾ ನಿಮ್ಮ ಮಾಮ ಮಾತಾಡ್ಬೇಡ ನಂಗೆ ಮಾತಾಡ್ತೈತಿ. ಸುಮ್ಮನಿರಲ್ ಕಣ, ಕಕ್ಕದೊಳ್ಳು ಗೊತ್ತಾಗಲ್ಲ ಇದಕ್ಕೆ ಕಕ್ಕ. ಕಕ್ಕಪ್ಪ ಸುಮ್ಕಿರು, ಮಾತಾಡಬೇಡ ನೀನು. ನಮ್ಮ ಅಯ್ಯಪ್ಪ ಗೊತ್ತಾಗಲ್ಲ. ಅಯ್ಯಪ್ಪ ಗೊತ್ತಾಗಲ್ಲ ಬಿಡ್ರಿ ಸಾ. ಹಿಂಗೆ ಕೇಳಕ್ಕೆ ನಿನ್ಗೆ ಇಲ್ಲಿ ಏನು ಅಧಿಕಾರ ಐತಪ್ಪ? ನಿನ್ಗೇನು ತಲೆಗೆಲೆ ಕೆಟ್ಟಾಯ್ತಾ? ಹುಚ್ಚ ನಿನಗೆ? ಲೂಸಾ ನೀನು? ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬ್ತಾ ಇದ್ದಾರೆ. ಎಲ್ಲೋದ್ರೂ ನೋಡ್ಕೊಂಬರೋಗಿ ಹೋಗು. ಎಲ್ಲಾದ್ರೂ ಅವ್ರ ಮನೆ ಹತ್ರ ಅವ್ರ ಜಾಗದಲ್ಲಿ ಅವರು ಮಾಡ್ಕೊಂಬ್ತಾರೆ. ನಿನಗೇನು ಬೇಕು? ಅಣ್ಣ ಆದರೂ ಒಂದೇ, ತಮ್ಮ ಆದರೂ ಒಂದೇ, ಬೇರೆ ಯಾರಾದರೂ ಒಂದೇನೆ, ಯಾರೇ ಆಗಿರಲಿ ಅವರು ಶಿಸ್ತಿಗೆ ಏನೈತೆ ಅವ್ರು ಮಾಡ್ಕೊಂಬ್ತಾ ಇದ್ದಾರೆ. ನಿನಗೇನಪ್ಪ ಕಷ್ಟ? ನಿನಗೇನು ಕಷ್ಟ? ಬಾವಿ ಆದರೂ ತೋರಿಸ್ತಾರೆ, ಕೆರೆ ಆದರೂ ಮಾಡ್ತಾರೆ, ಸಮುದ್ರನಾದರೂ ಮಾಡ್ತಾರೆ. ನಿನಗೇನು ಬೇಕು ಅಂತ ಇಲ್ಲಿ ನೋಡಿ. ನೀವೇನಾದರೂ ಇಲ್ಲಿ ಕೆಲಸದ ಹತ್ರ ಬಂದು ಇವ್ರಿಗೆ ಕೆಲಸದವ್ರಿಗೆ ಏನಾದರೂ ತೊಂದರೆ ಕೊಡೋದಾಗಲಿ, ಕೆಲಸದವ್ರ ಹತ್ರ ಏನಾದರೂ ಜೋರು ಮಾಡೋದಾಗಲಿ ಅದೆಲ್ಲ ಮಾಡಿದಿರ ಅಂದ್ರೆ ಸರಿ ಹೋಗೋದಿಲ್ಲ ಅಷ್ಟೇ. ಗೊತ್ತಾಗೋದಿಲ್ವೇ ನಿಮಗೆ ಸ್ವಲ್ಪನಾದ್ರೂ? ಸುಮ್ಮನೆ ಬಾರಪ್ಪ. ನಮ್ಮ ಅಯ್ಯಪ್ಪಗೆ ಹಂಗೆ ಸಹ ಗೊತ್ತಾಗಲ್ಲ. ಸ್ವಲ್ಪ ಮಾತಾಡುತ್ತೆ, ಅಡ್ಸಾರ ಬಡ್ಸಾರ ಅದು ಗೊತ್ತಾಗಲ್ಲ ಸಹ. ಮಾತಾಡಬೇಡ ಅಂತೀನಿ ನಾನು. ಸುಮ್ಕಿರು ಅಂತೀನಿ, ಕೇಳಲ್ಲ ಅದು. ಸುಮ್ಕಿರಪ್ಪ, ಬಿಡತ್ತ ಹೋದ್ರು ಹೋಗಿ ಮಾಡ್ಕೊಂಬ್ಲೇಳು ಬಿಡು. ಅವನು ನಮ್ಮನೇನಿ, ಏನೇನು ಬಿಡು. ಬಾ ಕಿರ್ಮ ಮತ್ತ ಬಾ, ಹೆಂಗನ ಕಟ್ಕೊಂಬ್ಲೇಳು ಬಾ. ನಾಳೆ ಹೊತ್ನಾಗ ನೀನು ಕಟ್ಬೇಕಾರೆ ನೀನು ಹೆಂಗನಾತ್ ಮಾಡಿದ್ರೆ ಆಯ್ತು ಬಾ. ಅವತ್ತು ಕಟ್ಬೇಕಾರೆ ಅವತ್ತೇನಾಗುತ್ತೆ ಅದು ನೋಡ್ಕೊಂಬಕ್ಕಾಗುತ್ತೆ ಬಾ. ನೀನು ಕಟ್ತೀಯ. ನೀನೇನೇ ಸ್ಯಾನೆ ದಿನ ಬಿಟ್ಟಂಗೆ ಕಟ್ಟಲ್ಲ, ಇನ್ನೊಂದು 2 ದಿನ ಬಿಟ್ಟು ಕಟ್ತೀಯಲ್ಲ ಬಾ, ಅವಾಗ ಗೊತ್ತಾಗುತ್ತೆ ಅಷ್ಟೇ. ನೋಡ್ರಿ, ಇಲ್ಲೇನಾದರೂ ಬಂದು ಅವ್ರಿಗೆ ತಕರಲ್ಲಿ ಮಾಡೋದಾಗಲಿ ಏನಾದರೂ ಮಾಡಿದಿರ ಅಂದರೆ ಹಿಂಗೆ ಇಷ್ಟೇ. ಬಂದು ಎತ್ತಾಕೊಂಡು ಹೋಗ್ಬಿಡ್ತೀವಿ. ಅದು ಯಾರೇ ಆಗಲಿ, ನೀನೇ ಆಗಲಿ, ಯಾರೇ ಆಗಲಿ. ಇಲ್ಲಿ ನೋಡ್ರು ಸಿದ್ಲಿಂಗು, ನಿಂಗೆ ಯಾರಾದ್ರೂ ಬಂದು ಇಲ್ಲಿ ಏನಾದರೂ ತೊಂದರೆ ಕೊಟ್ಟಿದ್ದಾರೆ, ಇಲ್ಲಿ ಗೋಡೆ ಇಡಬೇಡ, ಇಲ್ಲಿಗೆ ಇದು ಮಾಡಬೇಡ, ಅದು ಮಾಡಬೇಡ ಅಂತ ಏನಾದರೂ ಮಾಡಿದ್ದಾರೆ, ಕಿಟಕಿ ಇಡಬೇಡ ಅಂತ ಏನಾದರೂ ನೀವು ತೊಂದರೆ ಮಾಡಿದ್ದಾರೆ ಅಂದರೆ ನನಗೊಂದು ಫೋನ್ ಮಾಡಿ, ಸರಿನಾ? ಬರ್ತೀನಿ. ಪರಮೇಶ್ ಅಣ್ಣವರು ಹೇಳಿದ್ದಾರೆ ಸರ್. ಅವರು ಶಿಸ್ತಿಗೆ ಅವರು ಗೋಡೆ ಇಟ್ಟಿದ್ದಾರೆ, ಶಿಸ್ತಿಗೆ ಅವರು ಕಿಟಕಿ ಮಾಡ್ಕೊತಾರೆ ನೋಡಿ ಸರ್, ಈ ರೀತಿ ತಡೀತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ನನಗೆ. ಇದೊಂದು ಸ್ವಲ್ಪ ಹೋಗಿ ಇದು ಮಾಡಿಕೊಡಿ ಅಂತ. ತಲೆ ಕೆಡಿಸ್ಕೊಬೇಡ ನೀನು, ನಾನಿದ್ದೀನಿ. ಒಂದು ಫೋನ್ ಮಾಡು ಸಾಕಾ? ಸರಿ ಆಯಿತು ಸರ್. ಬಾರಪ್ಪ ಸ್ವಾಮಿ, ಹೆಂಗನ ಮಾಡ್ಕೊಂಬ್ಲೇಳು ಬಾ. ಬಾ, ಹೆಂಗನ ಮಾಡ್ಕೊಂಬ್ಲೇಳು ಬಾರಪ್ಪ. ಬಾ ನೋಡಿ ಬರ್ತೀನಿ. ಇಟ್ಕೊಂಡಿಟ್ಟು ನೀರು ಹಾಕ್ಬೇಕಾಗಿತ್ತು. ಒಂದು ಬಿಂಗೆ ತುಂಬಿಕೊಡ್ತೀವಿ, ಹಾಕ್ತೀನಿ. ಸರಿ ಆಯ್ತು ಹೇಳ ಹಾಕ ನಡಿ. ಬಾ ಮಮ್ಮ, ಬಾ ಮಂತಕ್ಕೆ ಒಂದು ಬಾ. ಯಾರು ಸವಾಸನ ಬೇಡ ಬಾ, ಹೆಂಗನ ಮಾಡ್ಕೊಂಬ್ಲಿ. ಒಬ್ರು ನಾಳೆ ಮಾಡಬೇಕು ಅಂತ ಇದ್ದರು, ಅವರು ಒಂದಲ್ಲ ಒಂದಿನ ನಾಳಾಗಿ ಹೋಗ್ತಾರೆ ಬಾ. ಈ ಕ್ಷಣಕ್ಕೆ ಅವ್ರು ಚೆನ್ನಾಗಿರ್ಬೋದು, ಮುಂದೆ ಅವ್ರಿಗೂ ಒಂದಲ್ಲ ಒಂದಿನ ದೇವರು ತೋರಿಸ್ತಾನೆ ಬಾ. ಒಬ್ರು ನಾಳೆ ಮಾಡಬೇಕು ಅಂತ ಹೋದ್ರೆ ಯಾವತ್ತೂ ಯಾರು ಉದ್ಧಾರ ಆಗಲ್ಲ ಬಾ. ಇವತ್ತೇನು ನಮ್ಮದು ಖಾಲಿ ಜಾಗ ಐತೆ ಅಂತ ಹಿಂಗೆ ಮಾಡ್ತಾ ಇದ್ದಾರೆ. ನಾಳೆ ಹೊತ್ತ ನೀವು ಕಟ್ಟಿರ್ ಗೊತ್ತಾಗುತ್ತೆ ಬಾರ್ ಮಾಮ. ನೋಡಿಯ ಮತ್ತೆ ಇನ್ನೇನು ಮಾಡೋಣ. ಯಾರೇನು ಮಾತಾಡಿ ಇವಾಗ ಹಂಗೆ. ಮತ್ತೆ ಈಗಿನ ಕಾಲ ದುಡ್ಡಿರೋರ ಕಡೆ ಕಷ್ಟ. ನಡಿ ಬಾ, ಯಾತ ಮಾತಾಡ್ಬೇಡ ನೀನು, ಉಸಿರು ಬಿಡಬೇಡ ಬಾ. ಯಾಕೆ ಬೇಕು ಬಾರ ಮಾಡಿ. ಯಾವ್ದು ಹೆಂಗನ ಹಾಳಾಗಿ ಹೋಗ್ಲಿ ಬಾ. ಎತ್ಲಾಗನ ಗೋಡೆ ತಿಕ್ಕಂಬ್ಲಿ, ಎತ್ಲಾಗನ ಕಿಟಕಿ ಇಕ್ಕಂಬ್ಲಿ, ಏನನ ಮಾಡ್ಕೊಂಬ್ಲೇಳು ಬಾ. ಯಾವ್ದು ಹೆಂಗನ ಹಾಳಾಗಿ ಹೋಗ್ಲಿ ಬಾ. ಒಬ್ರು ಮನೆ ಹಾಳು ಮಾಡ್ಬೇಕಂತ ಹೋದ್ರೆ ಅವ್ರದ್ದು ಒಂದಿನ ಅವ್ರನ್ನೂ ಹಾಳು ಮಾಡೋ ಅಂತ ಉಟ್ಕೊಂತಾರೆ ಬಾ. ಯಾರೇ ಆಗಲಿ, ನಾನಾಗಲಿ ನೀನಾಗಲಿ, ನಾನು ಒಬ್ರದ್ದು ಹಾಳು ಮಾಡ್ಬೇಕಂತ ಹೋದ್ರೆ ನಂದೂ ಒಂದಲ್ಲ ಒಂದಿನ ಹಾಳಾಗಿ ಹೋಗುತ್ತೆ ಬಾ. ನಾನು ಬೇರೆಯವ್ರದ್ದು ಯಾಕೆ ಹೇಳ, ನಂದೇ ಹೇಳ್ತೀನಿ.
ನೋಡಿ ಯಾಕೆ ಸುಮ್ಮನೆ ಮಾತಾಡೋದು. ನಾವು ಈಗ ಹೇಳಕ್ಕೆ ಹೋದ್ರಿ ಹಿಂಗೆ ಇವಾಗ ಜನ ನಮ್ಮನ್ನೊಂಥರ ನೋಡ್ತಾರೆ. ನಮ್ದು ಯಾತ ಇಲ್ವಲ್ಲ ಚೀರ ಅಂತಾರ ಕಡಿಗೆ ಮಾತಾಡ್ತಾರೆ. ದುಡ್ಡು ಕೊಟ್ರೆ ಏನಪ್ಪ, ದುಡ್ಡು ಕೊಟ್ಟರೆ ಅಧ್ಯಕ್ಷರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಮೆಂಬರ್ಗಳು ಎಲ್ಲ ಮಾತಾಡ್ತಾರೆ. ಅವ್ರಿಗೆಲ್ಲ ದುಡ್ಡು ಈಗೆಲ್ಲ ದುಡ್ಡು ಕೊಡ್ತಾ ಇರಬೇಕು ಒಂದಿಟ್ಟು ಅಂತ. ಅದು ಕೊಟ್ಟರೆ ಎತ್ಲ ಬೇಕಾದ್ರೂ ಮಾತಾಡ್ತಾರೆ. ದುಡ್ಡು ಕೊಟ್ಟು ಕರ್ಕೊಬರ್ತಾರೆ ಅವ್ರ ಕಡೆಗೆ. ಅಂತ ದುಡ್ಡಿಲ್ಲ ನಾವು ಕೊಡಲ್ಲ, ನಮ್ಮ ಕಡೆಗೆ ಮಾತಾಡಲ್ಲ. ದುಡ್ಡು ಕೊಡೋರ ಕಡೆಗೆ ಮಾತಾಡ್ತಾರೆ ಎಲ್ಲ. ಪಂಚಾಯತ್ ಎಲ್ಲರೂ. ಮತ್ತೆ ನಾನೇನು ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಅದಕ್ಕೆ ಎಲ್ಲ ಅವರು ಇಕ್ಕೊಂಡಿರ್ತಾರೆ 2 ಸಾವಿರ 3 ಸಾವಿರ ಒಬ್ಬೊಬ್ರಿಗೆ ಕೊಡ್ತಾರೆ, ನಮ್ಮ ಕಡೆಗೆ ಮಾತಾಡ್ರಿ ಅಂತ. ಅದಕ್ಕೆ ಮಾತಾಡ್ತಾರೆ. ಮತ್ತೆ ಎಲ್ಲ ದುಡ್ಡಿಗೇನಿ. ಅಧ್ಯಕ್ಷರಾಗಲಿ ಮೆಂಬರ್ಗಳಾಗಲಿ ಬರೀ ಎಲ್ಲ ದುಡ್ಡು ತಿಂಬಕ್ಕೆ ನೋಡ್ತಿರ್ತಾರೆ ಹೊರ್ತನು. ಯಾರ್ಗಾನ ಹೇಳಕ್ಕೂ ದುಡ್ಡು ಇಸ್ಕೊಂತಾರೆ ಅವ್ರು ಬರೀನಿ. ಎಲ್ಲನ ಯಾವ್ರಿಂದ ಏನು ಕೆಲಸ ಆಗಲ್ಲ, ಬರೀ ದುಡ್ಡು ಇಸ್ಕೊಂಬಕ್ಕೆ ಅಷ್ಟೇನಿ. ನಾವು ದುಡ್ಡು ಕೊಟ್ಟಿಲ್ವಲ್ಲ ನಮ್ಮ ಕಡೆಗೆ ಮಾತಾಡಲ್ಲ ಯಾರು. ದುಡ್ಡು ಕೊಟ್ಟಿದ್ರೆ ಮಾತಾಡಾರ. ಸುಮ್ಕೆ ಹೋದ್ರೆ ನೋಡಲ್ಲಿ ಬಿಸಿನೀರಿಗೆ ಬೆಣ್ಕರ್ಗದ ಮತ್ತೆ ಇದಕ್ಕೆ ಮತ್ತೆ. ನಾವು ಯಾತ ಮಾತಾಡ್ದಿಲ್ಲ ಸರಿ ಆಯ್ತು. ನಾ ಮಾತಾಡಿದ್ರೆ ಹಿಂಗೆ ಅಂತ ಮಾತಾಡೋರು. ಅವರು ಹೋಗ್ಯವ್ರಿ, ಅವರು ಸರಿಯಾಗಿ ಬೈತ್ ಕಳ್ಸ್ಯಾರ. ಅದಕ್ಕೆ ಅವಣ ಪರ್ಮಿಷನ್ ಆಗಿ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಅದಕ್ಕೆ ಇವ್ರು ಬಂದವ್ರು. ಅದಕ್ಕೆ ಅವಳಿಗೆ ಸುಮ್ಕಾದ್ರೆ ನೋಡಿ ಹಿಂಗೆ ಅಂತ ತಿರುಗಿ ಮಾತಾಡ್ತಾರೆ. ಏನಂದ್ರೂ ಇವರು ಒಂಥರ ಕಡೆ ಬೈಕ್ಯಂತಾರೆ ಹೇಳ್ಬಿಟ್ಟು ತಲೆ ಕೆಡಿಸ್ಬಿಡಿ. ಆ ತಲೆ ಕೆಡಿಸ್ಬಿಡ್ಗಿದ್ದಿಮ್ಮೆ ನಮ್ಮ ಕೆಲಸ ಆಗೋದು ನೋಡೋಣ ಅಷ್ಟೇ ನಾವು. ಅದೇ ಮತ್ತೆ ನಮ್ಮ ಪಾಡಿಗೆ ನಮ್ಮ ಕೆಲಸ ಆಯ್ತು, ನಾವಾಯ್ತು ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ತಲೆ ಕೆಡ್ಸ್ಕೊಂಡು ಹೊಟ್ಟು ಭಾಳ ತಲೆ ಕೆಡುತ್ತೆ. ನಾವೀಗ ಒಳ್ಳೆ ಕೆಲಸ ಮಾಡ್ಬೇಕಾರೆ ಒಬ್ರದ ಜಗಳ ಮಾಡ್ಕೊಂಬದು ಬೇಡ. ಒಬ್ರು ನಮ್ಮನ್ನೇ ಹೇಳ್ತೀರಾನ. ಹೊಂದಿದ್ದೆ ಒಳ್ಳೇದಾಗುತ್ತೆ ಅಷ್ಟೇ. ಹೇಳು ಆಡ್ಲೇಳು ಒಂಬಾರೆಲ್ಲ ಹೇಳು ಮಾಡಾರೆಲ್ಲ ಮಾಡ್ಲೇಳು ಕೇಣಿಸವಣಿನೇ ಮಾಡ್ಲೇಳು. ನಮಗಿನ್ನೂ ಒಳ್ಳೇದಾಗುತ್ತೆ. ನಾವು ಯಾತನೀಗ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಒಬ್ರತಾಗೆ ಇಷ್ಟರಾಗೋದು ಬೇಡ, ಒಬ್ರತಾಗೆ ಯಾತನು ಮಾತಾಡೋದು ಬೇಡ, ಒಬ್ರತಾಗ ಜಗಳ ಮಾಡ್ಕೊಂಬದು ಬೇಡ. ಜಗಳ ಮಾಡ್ಕೊಂಡಂಗೆ ಮಾಡ್ಬೇಕು. ಯಾವುದೇ ಆಗಲಿ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಎಲ್ಲೋ ಟೆನ್ಷನ್ನು, ಎಲ್ಲದ ಮನಸ್ತಾಪಗಳು. ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಎಷ್ಟನ ಮಾತಾಡಲಿಲ್ಲ ಹೇಳ್ತೀರ. ನಾವು ಸುಮ್ಮನೆ ಇದೊಂದು ಇಟ್ಟು ಕೆಲಸ ಆಗತಕ್ಕ ಬಾಯಿ ಮುಚ್ಕೊಂಡಿರ್ಬೇಕು. ನಾವು ಯಾರು ತಗೋ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅದೇ ಮಾಡಿ ನೀರು ಹಾಕ್ಬೇಕು. ನಮ್ಮ ಕೆಲಸ ಆಯ್ತು, ನಾವಾಯ್ತು. ನಮ್ಮ ಕೆಲಸದ್ದೇ ಮಸ್ತಾಗಿರುತ್ತೆ. ಬೇರೆಯವ್ರ ಬಗ್ಗೆ ಎಲ್ಲಿ ತಲೆ ಕೆಡ್ಸ್ಕೊಂಬಕ್ಕಾಗಲ್ಲ. ಈಗ ನಾನು ಹೊಲ್ದಾಗ ಬುತ್ತಿದ್ದ ಹೊಲ್ದಾಗ ನೀರು ಇಕ್ಕಕ್ಕೆ ಹೋಗ್ಬೇಕು, ಇಲ್ಲಿ ನೀರು ಬಿಡ್ಬೇಕು, ಇವಕ್ಕೆಲ್ಲ ನೀರು ಹಾಕ್ಬೇಕು. ಬೋತ್ಕು ಜಾಸ್ತಿ ಇರುತ್ತೆ. ಇವಾಗೆಲ್ಲನ ಅಲ್ಲೋ ಎಲ್ಲೋ ಏನಾನ ಕೆಲಸಗಳು ಇರ್ತವೆ, ಹೋಗ್ಬೇಕು. ಯಾರನ್ನ ಫೋನ್ ಮಾಡ್ಯಾರ ಅಂದರೆ ಎಲ್ಲನ ಬೋರ್ ಪಾಯಿಂಟ್ ಮಾಡೋಕೆ ಅಲ್ಲಿಗೆ ಹೋಗ್ಬೇಕು. ಕೆಲಸಗಳು ಇರ್ತವೆ. ಯಾವ್ದು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋ ಅಷ್ಟು ನಮಗೆ ಟೈಮ್ ಇರಲ್ಲ. ನಮ್ಮ ಕೆಲಸ ಆಯ್ತು, ನಾವು ಆತಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಪೊಲೀಸ್ನವ್ರು ಬಂದಿದ್ದಕ್ಕೆ ಹೆಂಗೆ ಸುಮ್ಮನಾದ್ರು ಅಂತ. ಎಷ್ಟು ಹೇಳಿದ್ರು ಮತ್ತೆ ಕೇಳಲಿಲ್ಲ ಅಂದಮೇಲೆ ಹಿಂಗೆ ಮಾಡೋದವ್ರು. ಅವರೇ ಕಳಿಸಿವ್ರೆ. ಅವರೆಲ್ಲ ಅಳತೆ ಮಾಡ್ಕೊಂಡು ಹೋದ್ಮೇಲೆ ಎಲ್ಲ ಪರ್ಫೆಕ್ಟಾಗಿ ಐತೆ ಅಂತ ಹೇಳಿದ್ಮೇಲೆ ಇವ್ರು ಈ ರೀತಿ ಮಾಡಿದ್ರೆ ಅದಕ್ಕೆ ಮತ್ತೆ ಅವರು ಸುಮ್ಮನೆ ನಮಗೇನು ಇವ್ರು ಮಾತು ಕೇಳಲ್ಲ, ಎಷ್ಟು ಹೇಳಿದ್ರು ಮತ್ತೆ ಹಿಂಗೆ ಮಾಡ್ತಾರೆ ಅಂತೇಳಿ ಅದಕ್ಕೆ ಒಬ್ಬರನ್ನ ಕಳಿಸ್ಬಿಟ್ಟವ್ರೆ. ಪೊಲೀಸ್ನನ್ನ ಕಳಿಸಿದ್ಕೆ ರಾಜಮ್ಮ ನಡೆ ನೀರಾಗ್ಬಿಟ್ಲು. ನೋಡಿ ಸುಮ್ಕಾಗ್ಬಿಟ್ಲು. ತಿರ್ಗ ಅವನು ಮಾತಾಡಲಿಲ್ಲ. ಅವನು ಮಾತಾಡ್ದಂಗೆ ಸುಮ್ಮನೆ ಆಗಿದ್ದಕ್ಕೆ ಇವಾಗ ಹೆಂಗೆ ಸುಮ್ಮನೆ ಆದ್ರೆ ಅಲ್ಲ ಬುದ್ಧಿ ಬೇಡ ಒಂದಿಷ್ಟ. ನಾನು ಅವ್ರು ಏನೋ ಮಾಡ್ಕೊಂತಾರೆ ಅಂತ ಸುಮ್ಮನೆ ಇರಲ್ಲ. ಅಲ್ಲಿ ಗೋಡೆ ಇಕ್ಬೇಡ್ರಿ, ಕಿಟಕಿ ಇಕ್ಬೇಡ್ರಿ, ಸುಮ್ಮನೆ ಇಲ್ಲೋದು ಅದೇ ಬೇಕಲ್ಲ ತಡಿಯಕ್ಕೆ ಬರ್ತಾರೆ. ಸುಮ್ಮನೆ ಅದೇ ಬೇಕಲ್ಲ ಜಗಳ ಮಾಡಕ್ಕೆ ಬರ್ತಾರೆ. ಇಂಥ ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ನೂರಾರು ವಿಘ್ನಗಳಂತೆ. ಇಂಥ ವಿಘ್ನಗಳು, ಇಂಥ ಸಂದರ್ಭಗಳೆಲ್ಲನ ದಾಟ್ಕೊಂಡು ಹೋಗೋದು ತುಂಬ ಕಷ್ಟ. ಮನೆ ಕಟ್ಟೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲೂ ಇಂಥ ವಿಘ್ನಗಳೆಲ್ಲ ಬರ್ತಾ ಇರ್ತವೆ. ಇಂಥ ಅಡ್ಡಿಗಳೆಲ್ಲ ಬರ್ತಾ ಇರ್ತವೆ. ಇಂಥವೆಲ್ಲ ನಿಭಾಯಿಸ್ಕೊಂಡು ಮಾಡೋದು ತುಂಬ ಕಷ್ಟ. ನಮ್ಗೆ ಇವಾಗ ಗೊತ್ತಾಗ್ತೈತೆ ಎಷ್ಟು ಕಷ್ಟ ಅಂತ. ಇವರು ಮಾಡೋಕ್ಕಾಗ್ದಿಲ್ಲದಕ್ಕೆ ಮಾಡೋರು ನೋಡಿ ಹೊಟ್ಟೆ ಉರ್ಕೊಂಡು ಈ ರೀತಿ ಮಾಡೋದಕ್ಕೆ ಬರ್ತಾರೆ. ನೂರಾರು ವಿಘ್ನಗಳು ಅಂತಾರಲ್ಲ ಹಂಗೆ ಹೊಟ್ಟೆ ಉರಿಗಾಗಿನ ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮಂದರೆ ಅಷ್ಟು ಹೊಟ್ಟೆ ಉರಿಗಾಗಿ ಮಾಡ್ತಾರೆ. ಒಡ ಹುಟ್ಟವ್ರು ಸಹಿಸ್ಕೊಂಬಲ್ಲ ಅಂದಮೇಲೆ ಬೇರೆಯವ್ರು ಇನ್ನೆಷ್ಟು ಸಹಿಸ್ಕೊಂತಾರೆ ಅನ್ನಂಗಾಗುತ್ತೆ ನನಗೆ. ಇವರೇನೇ ಇಷ್ಟು ನಮ್ಮ ಮೇಲೆ ಹೊಟ್ಟೆ ಉರಿಗೆ ಹಿಂಗೆ ಮಾಡೋಕ್ಕೆ ಬರ್ತಾರೆ, ನಿಲ್ಸೋಕ್ಕಾಗಿ ಬರ್ತಾರೆ. ಇಟ್ಲ ಕಿಟಕಿ ಇಕ್ಬೇಡ್ರಿ, ಬಾಗಿಲು ಇಕ್ಬೇಡ್ರಿ, ಗೋಡೆ ಇಕ್ಬೇಡ್ರಿ ಅಂತ. ಇನ್ನೂ ಏನೇನಾದರೂ ಇನ್ನೂ ಏನು ಮಾಡ್ತಾರೆ ಅನಿಸುತ್ತೆ ನನಗೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.